ಕಾಂಗ್ರೆಸ್ನಿಂದ ಯಾರ್ಯಾರಿಗೆ ಸಿಗಲಿದೆ ವಿಧಾನ ಪರಿಷತ್ ಸದಸ್ಯತ್ವ? 4 ಸ್ಥಾನಗಳಿಗೆ ಲಾಬಿ ನಡೆಸಿರುವ ಆಕಾಂಕ್ಷಿಗಳು ಎಷ್ಟು ಮಂದಿ? ಎಂಎಲ್ಸಿ ಸ್ಥಾನಕ್ಕೆ ಆಯ್ಕೆಯಾದ ಬೆನ್ನಿಗೆ ಹೊರಬರಲಿದೆಯಾ ಅಸಮಾಧಾನ? ರಾಜ್ಯ ಬಿಜೆಪಿಯೊಳಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ನಡೆಯುತ್ತಿರುವ ಪೈಪೋಟಿ ಹಾಗೂ ವಿಜೇಂದ್ರ ಅವರನ್ನ ಕೆಳಗಿಳಿಸೋಕೆ ಬಿಜೆಪಿ ಭಿನ್ನಮತೀಯರ ಬಣದ ನಾಯಕರು ಸೇರಿ ನಡೆಸಿರುವ ಕಸರತ್ತುಗಳು ಒಂದ್ ಕಡೆಯಾದ್ರೆ, ಇತ್ತ ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಅಭ್ಯರ್ಥಿ ಆಯ್ಕೆ ವಿಚಾರ ಗೊಂದಲ ಮತ್ತು ಜಿದ್ದಾಜಿದ್ದಿಗೆ ಕಾರಣ ಆಗಿದೆ. ಮಂಡಿ ನೋವಿಗೆ ಚಿಕಿತ್ಸೆ ಪಡೆದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ದಿಲ್ಲಿ ಭೇಟಿಯನ್ನ ಮುಂದೂಡೋಕೆ ನಿರ್ಧರಿಸಿದ್ದಾರೆ. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಹೈಕಮಾಂಡ್ ಸಮ್ಮುಖದಲ್ಲಿ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸೋಕೆ ಸದ್ಯದಲ್ಲಿ ಅವರು ದೆಹಲಿಗೆ ತೆರಳಬೇಕಾಗಿತ್ತು. ಜೊತೆಗೆ ಪರಿಷತ್ಗೆ ತಮ್ಮನ್ನ ಪರಿಗಣಿಸಬೇಕು ಅನ್ನೋ ಒತ್ತಡವೂ ಆಕಾಂಕ್ಷಿಗಳಿಂದ ಹೆಚ್ಚಾಗಿದ್ದು, ಈ ಕಾರಣಕ್ಕೆ ಅವರು ಆಯ್ಕೆ ಪ್ರಕ್ರಿಯೆಯನ್ನ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ. ಕಾಂಗ್ರೆಸ್ನ ಯುಬಿ ವೆಂಕಟೇಶ್, ಪ್ರಕಾಶ್ ರಾಥೋಡ್ ಅವರ ಪರಿಷತ್ ಸದಸ್ಯತ್ವದ ಅವಧಿ ಮುಕ್ತಾಯ ಆಗಿದೆ. ಜೊತೆಗೆ ಬಿಜೆಪಿಯಿಂದ ಬಂದಿದ್ದ ಸಿಪಿ ಯೋಗೇಶ್ವರ್ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಜೊತೆಗೆ ಜೆಡಿಎಸ್ನ ತಿಪ್ಪೇಸ್ವಾಮಿ ಅವರ ಸದಸ್ಯತ್ವ ಅವಧಿ ಜುಲೈ 27ಕ್ಕೆ ಮುಕ್ತಾಯ ಆಗಲಿದೆ. ವಿಧಾನ ಪರಿಷತ್ನ ಈ 4 ಸ್ಥಾನಗಳ ಭರ್ತಿ ಪ್ರಕ್ರಿಯೆ ಇಷ್ಟರಲ್ಲೇ ನಡೆಯಲಿದ್ದು, ಕಾಂಗ್ರೆಸ್ ಪಾಳ್ಯದಲ್ಲಿ ಚಟುವಟಿಕೆ ಗರಿಗೆದರಿದೆ. ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚುತ್ತಲೇ ಇದ್ದು, ವಿವಿಧ ಆಯಾಮಗಳಲ್ಲಿ ಬೇಡಿಕೆಯನ್ನ ಮುಂದಿಡ್ತಿದ್ದಾರೆ. ಆಕಾಂಕ್ಷಿಗಳ ಪಟ್ಟಿಗೆ ಹೊಸ ಹೆಸರುಗಳು ಸೇರ್ಪಡೆಯಾಗ್ತಾ ಇದ್ದು, ಲೆಕ್ಕಾಚಾರಗಳು ಬದಲಾಗ್ತಾನೆ ಇದೆ. ಈ ಬೆಳವಣಿಗೆ ಆರಂಭದಲ್ಲಿ ಜಾತಿವಾರು ಲೆಕ್ಕಾಚಾರದಲ್ಲಿ 4 ಮಂದಿಗೆ ಅವಕಾಶ ಸಿಗತ್ತೆ ಅನ್ನೋ ಚರ್ಚೆ ಇದ್ದು, ಮುಂದೆ ಸಿಎಂ, ಡಿಸಿಎಂ, ಎಐಸಿಸಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಒಂದೊಂದು ಸ್ಥಾನಕ್ಕೆ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸುತ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ದಿನ ಕಳೆದಂತೆ ಸಮೀಕರಣಗಳು ಬದಲಾಗ್ತಾನೆ ಇವೆ. ಸಿಎಂ ಪಾಳೆಯದಿಂದ 2 ಹೆಸರುಗಳು ಮುಂದೆ ಬಂದಿದ್ದು, ವಿಧಾನಸಭೆ ಚುನಾವಣೆಯಲ್ಲಿ ಪಿರಿಯಾಪಟ್ನ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವಿಜಯ್ ಕುಮಾರ್ ಹಾಗೂ ಹಿರಿಯ ಪತ್ರಕರ್ತ, ಮುಖ್ಯಮಂತ್ರಿಗಳ ಮಾಜಿ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ಮಟ್ಟು ಹೆಸರು ಮುಂಚೂಣಿಗೆ ಬಂದಿದೆ. ಪಿರಿಯಾಪಟ್ನ ಕ್ಷೇತ್ರದ ಹಾಲಿ ಶಾಸಕರಾಗಿರುವ ಸಚಿವ ವೆಂಕಟೇಶ್ ಮುಂದಿನ ಚುನಾವಣೆಯಲ್ಲಿ ತಮ್ಮ ಪುತ್ರನಿಗೆ ಆ ಕ್ಷೇತ್ರದಿಂದ ಅವಕಾಶ ಮಾಡಿಕೊಡೋಕೆ ಬಯಸಿದ್ದಾರೆ. ಈ ಲೆಕ್ಕಾಚಾರದಲ್ಲೇ ವಿಜಯ್ ಕುಮಾರ್ಗೆ ಅವಕಾಶ ಕೊಡಿಸುವ ಪ್ರಯತ್ನ ನಡೆದಿದೆ. ಪತ್ರಕರ್ತರ ಕೋಟದಲ್ಲಿ 2-3 ಹೆಸರುಗಳು ಚರ್ಚೆಯಲ್ಲಿದ್ದರೂ ಈ ಪ್ರಸ್ತಾವನೆಗಳನ್ನ ಕೆಪಿಸಿಸಿ ಒಪ್ಪಿಕೊಳ್ಳೋದು ಮುಖ್ಯವಾಗುತ್ತೆ. ದಿನೇಶ್ ಅಮೀನ್ಮಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿರೋರು. ಈ ಹಿಂದಿನ ಅವಧಿಯಲ್ಲಿ ಸಿಎಂ ಮಾಧ್ಯಮ ಸಲಹೆಗಾರರಾಗಿದ್ರು. ಈ ಬಾರಿ ಅವರಾಗಿಯೇ ಕ್ಯಾಬಿನೆಟ್ ದರ್ಜೆಯ ಆ ಹುದ್ದೆಯನ್ನ ಬೇಡ ಅಂತ ಹೇಳಿದ್ದಾರೆ. ಈಗಲೂ ಸಿಎಂ ಸಲಹೆಗಾರರಾಗಿ ಅವರಿಗೆ ಆಪ್ತರಾಗಿದ್ದಾರೆ. ಭಾಷಣಕಾರರಾಗಿ, ಚಿಂತಕರಾಗಿ, ಸಂಘ ಪರಿವಾರದ ಖಟ್ಟರ್ ವಿರೋಧಿಯಾಗಿ ಹೆಸರಾಗಿರುವ ಅವರಿಗೆ ಎಂಎಲ್ಸಿ ಸ್ಥಾನ ಕೊಟ್ರೆ ಕಾಂಗ್ರೆಸ್ಗೆ ಪರಿಷತ್ನಲ್ಲಿ ಒಂದು ಗಟ್ಟಿ ಧ್ವನಿ ಸಿಕ್ಕಂತಾಗತ್ತೆ ಅನ್ನೋ ಅಭಿಪ್ರಾಯವಿದೆ. ಹಾಲಿ ಪರಿಷತ್ ಸದಸ್ಯ ಯುಬಿ ವೆಂಕಟೇಶ್ ಮರು ಆಯ್ಕೆಗೆ ಪ್ರಯತ್ನ ನಡೆಸಿದ್ದಾರೆ. ಸಿಎಂ ಪಾಳ್ಯದಿಂದ ಪ್ರವೇಶ ಬಯಸಿರೋರಲ್ಲಿ ಕೆಪಿಸಿಸಿ ಮಹಿಳಾ ಘಟಕದ ಮಾಜಿ ಅಧ್ಯಕ್ಷೆ ಪುಷ್ಪಾ ಅಮರನಾಥ್, ಮಾಜಿ ಸಂಸದ ವಿಎಸ್ ಉಗ್ರಪ್ಪ, ಹಾವೇರಿಯ ಅಜ್ಜಂಪೀರ್ ಖಾದ್ರಿ, ಸಿಎಸ್ ದ್ವಾರಕನಾಥ್ ಪ್ರಮುಖರು. ಡಿಸಿಎಂ ಡಿಕೆ ಶಿವಕುಮಾರ್ ಪಾಳ್ಯದಿಂದ ರಘುನಂದನ್ ರಾಮಣ್ಣ, ವಿಜಯ್ ಮುಳುಗುಂದ್, ಸಾಧು ಕೋಕಿಲ ಹೆಸರುಗಳು ಪ್ರಮುಖವಾಗಿವೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸ್ಟಾರ್ ಚಂದ್ರು ಸಿಎಂ, ಡಿಸಿಎಂ ಎರಡೂ ಪಾಳ್ಯದಲ್ಲಿ ಗುರುತಿಸಿಕೊಂಡು ಎಂಎಲ್ಸಿ ಆಗೋಕೆ ಪ್ರಯತ್ನ ನಡೆಸಿದ್ದಾರೆ. ಆಕಾಂಕ್ಷಿಗಳು ತುಂಬಿ ತುಳುಕುತ್ತಿರುವಾಗ ಅಲ್ಪಸಂಖ್ಯಾತರಿಗೆ ಈ ಬಾರಿ ಪ್ರಾತಿನಿಧ್ಯ ಸಿಗುವ ಸಾಧ್ಯತೆ ಬಹುತೇಕ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು 1.5 ವರ್ಷವಾಗ್ತಿರುವಾಗ ಪಕ್ಷಕ್ಕಾಗಿ ದುಡಿದ ಹಲವರು ನಮ್ಮನ್ನ ಕಡೆಗಣಿಸಲಾಗಿದೆ ಅನ್ನೋ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ವಿವಿಧ ನಿಗಮ ಮಂಡಳಿ ಮತ್ತಿತರ ನೇಮಕಾತಿಗಳಲ್ಲಿ ಪಕ್ಷನಿಷ್ಠರನ್ನ ಕಡೆಗಣಿಸಲಾಗ್ತಿದೆ ಅನ್ನೋ ಅಸಮಾಧಾನ ಅಲ್ಲಲ್ಲಿ ಈಗಾಗಲೇ ಕೇಳಿಬರ್ತಾ ಇದೆ. ಪಕ್ಷದ ವಕ್ತಾರರಲ್ಲೂ ಈ ಅಸಮಾಧಾನ ಜೋರಾಗೇ ಇದೆ. ಈ ಬಾರಿ 4 ಎಂಎಲ್ಸಿ ಸ್ಥಾನಗಳಿಗೆ ಅಂತಿಮ ಆಯ್ಕೆ ಹೊರಬಿದ್ದ ಕೂಡಲೇ ಈ ಅಸಮಾಧಾನ ಜೋರಾಗಿ ಸ್ಫೋಟವಾಗುವ ಸಾಧ್ಯತೆ ಇಲ್ಲದೇ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.